ನಮಸ್ತೆ ವೀಕ್ಷಕರೇ, ಸೌತ್ ಟಾಕೀಸ್ಗೆ ಸ್ವಾಗತ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸಂತೆ. ಇತ್ತೀಚಿನ ಕಾಲದಲ್ಲಿ 50 ಗಂಟೆಗಳ ಕಾಲ ಸಿನಿಮಾಗಳು ಓಡೋದೇ ಕಷ್ಟ ಆಗ್ತಾ ಇದೆ. ಆದರೆ ಒಂದು ಹೊಸ ತಂಡ 50 ದಿನಗಳ ಕಾಲ ಗೆಲುವನ್ನು ಸಾಧಿಸಿದೆ. ಆ ತಂಡ ಯಾವುದು, ಆ ತಂಡದ ಹೀರೋಗಳು ಯಾರು, ಅದನ್ನು ಮಾತಾಡ್ತಾ ಹೋಗೋಣ. ನಮಸ್ತೆ ಕಣ್ರು, ಹೇಗಿದ್ದೀರಾ ಇಬ್ಬರು? ಚೆನ್ನಾಗಿದ್ದೀವಿ ಅಣ್ಣ, ನೀವು ಹೆಂಗಿದ್ದೀರಿ? ನಾನು ಚೆನ್ನಾಗಿ, ನೀವು ಹೇಗಿದೆಯಾ? ನಾವು ಚೆನ್ನಾಗಿದ್ದೀವಿ ಅಣ್ಣ, ನೀವು ಹೇಗಿದ್ರಿ? ಹೀರೋಗಳು ಅಂದ ತಕ್ಷಣ ಟಾಪ್ ಆಗಿರೋರು, ಎತ್ತರ ಇರೋರು, ಗುಡ್ಡ ಇರೋರು ಅಂದರೆ, ಬಟ್ ನಮ್ಮ ಈ ಸಿನಿಮಾಗೆ, ಪಪ್ಪಿ ಸಿನಿಮಾಗೆ ನಿಜವಾದ ಹೀರೋಗಳು ಇವರಿಬ್ಬರು. ಸಿನಿಮಾ ಶೂಟಿಂಗ್ ಆಯಿತು, ರಿಲೀಸ್ ಆಯಿತು, ಎಲ್ಲ ಆಯಿತು. ಅದಾದಮೇಲೆ ಮನೆಗೆ ಹೋಗಿದ್ರ, ಬೇಸಿಗೆ ರಜೆ ಕೂಡ ಕಳೀತು. ಏನು ಅನ್ನಿಸ್ತು, ಏನಂದ್ರು ಮನೇಲೆಲ್ಲ? ಎಲ್ಲ ಖುಷಿಪಟ್ಟರು. ನಮ್ಮ ಫ್ರೆಂಡ್ಸ್ ಎಲ್ಲ ಏನೋ ಬರೀ ಏಲಕ್ಕಿ ವಾಶ್ರೂಮ್ಗೆ ಅದೇ ಜಾಸ್ತಿ ಹೋಯ್ತೀರ ಅಂತಿದ್ರು. ಆಮೇಲೆ ಎಲ್ಲರೂ ಕೇಳ್ತಿದ್ರು, ನನಗೂ ಶೂಟಿಂಗ್ ಸೇರಿಸ್ಕೊಳ್ರ ಅಂತ. ಅವ್ರು ತುಂಬ ಖುಷಿಯಾಗಿದ್ದಾರೆ. ನಮ್ಮ ಅಪ್ಪ ಅಮ್ಮ ಮತ್ತು ಅವಳು ಏನೋ ಒಂದು ಪಪ್ಪಿಟ್ಟು ಮಾಡ್ತಾರ ಅಂತ ಕೇಳಕತ್ತಿದ್ರೆ, ಬೇವ ಮಾಡ್ತು ಅಂತ ಅಂತಿದ್ರು. ನಿನ್ನ ರಿಯಲ್ ಹೆಸರು ಜಗದೀಶ್ ಅಲ್ಲ? ಬಟ್ ನೀನು ಊರಲ್ಲಿ ಈಗ ಜಗದೀಶ್ ಅಂತಲೇ ಕರೀತಾರೆ, ಪರ್ಷೆ ಅಂತ ಕರೀತಾರ? ಜಗದೀಶ್ ಅಂತ ಕರಿತಾರೆ. ಜಗದೀಶ್ ಅಂತಲೇ ಕರೀತಾರ? ಹ್ಞೂ ರೀ. ಅವೊಬ್ರು ಪರ್ಷೆ ಅಂತ ಕರಿತಾರೆ. ಪರ್ಷೆ ಅಂತ ಕರೀತಾರೆ. ಈಗ ಮತ್ತೆ ಸ್ಕೂಲಲ್ಲೆಲ್ಲ ಏನಂತ ಕರೀತಾರೆ ನಿನ್ನನ್ನು? ನಾನು ಜಗದೀಶ್ ಅಂತಾನೆ ಕರಿತಾರೆ. ಜಗದೀಶ್ ಅಂತಲೇ ಕರೀತಾರೆ. ಒಂದು ಸಿನಿಮಾ ಗೆದ್ದ ತಕ್ಷಣ ಹೀರೋಗಳಿಗೆ ಹುಡುಗಿರು ಜಾಸ್ತಿ ಮಾತಾಡಿಸ್ತಾರಂತೆ. ನನಗೂ ಗೊತ್ತಿಲ್ಲ, ನಿನಗೆ ಹುಡುಗಿರು ಯಾರಾದ್ರು ಜಾಸ್ತಿ ಮಾತಾಡ್ಸಿದ್ರ? ಇಲ್ರಿ. ಯಾಕೆ ಮಾತಾಡ್ಸಿದ್ರು? ಆಯಪ್ಪ ನಾವು ಮಾತಾಡ್ಸೋಕಲ್ರಿಪ್ಪ, ನಾವು ನಾಚಿ ಬರ್ತೀರಿಪ್ಪ ನಾವು ಅವ್ರ ಜೊತೆ ಮಾತಾಡೋಕೆ. ಬಟ್ ರಮ್ಯಾ ಮೇಡಮೇ ಬಂದು ದೊಡ್ಡ ಹೀರೋಯಿನೇ ಬಂದು ನಿನ್ನ ಮಾತಾಡ್ಸಿದ್ರು, ಅವಾಗ ಏನು ಅನಿಸ್ತು? ಅವಾಗ ನಮಗೆ ತುಂಬ ಖುಷಿಗಿತ್ತು ರೀ. ಹ್ಞೂ ರೀ. ಅವ್ರು ನಮಗೆ ಸೈಕಲ್ ಕೊಡ್ಸಿದಾರಲ್ರಿ, ಅದು ಸೈಕಲ್ ರಾಜಾಜಿನಗರದಾಗ ಐತ್ರಿ. ನಂದು ಅಲ್ಲೇ ಐತ್ರಿ. ಇಬ್ರು ಇವಾಗ ಹೋಯ್ತಿವಿ ತಗೊಂಡು. ಅಲ್ಲೇ ನಾವು ಇದ್ದಾಗ ಅಲ್ಲೇ ಓಡಿಸ್ತಿದ್ವಿ ರೀ ಸೈಕಲ್ನ ತಗೊಂಡು. ಎಷ್ಟು ದಿನ ಊರಿಗೆ ಹೋಯ್ದ್ರಿ, ಎಲ್ಲ ಮನ್ಯಾಗ ಇದ್ದವ್ರಿ. ಇದಿಬ್ರು ಏನೋ ಹಿಡ್ಕೊಂಡಿದ್ರಲ್ಲ, ಏನಿದು? ಇದು ಅವಾರ್ಡ್. ಏನು ಅವಾರ್ಡ್ ಕೊಟ್ಟಿದ್ದಾರೆ? ಪಪ್ಪಿದು 50ನೇ ದಿನ ಮಾಡಿದ್ರು. ಹೌದಾ? ಏನಂದ್ರು ಮನೇಲಿ, ಅಪ್ಪ ಅಮ್ಮೆಲ್ಲ ಏನಂದ್ರು? ಎಲ್ಲ ತುಂಬ ಖುಷಿ ಪಟ್ಟಿದ್ರು. ಎಲ್ಲ ಫೋನಲ್ಲಿ ಬರ್ತಿದ್ವಿ ಅಂತ ಎಲ್ಲ ಖುಷಿ ಪಟ್ಟಾರ. ಅವ್ರನ್ನ ಈಗ ಬಂದಿದ್ದಾರೆ, ಕುಂತಾರ. ನಿನಗೇನು ಅನ್ನಿಸ್ತಿದೆ? ಅಪ್ಪ ಅಮ್ಮ ನಿನ್ನ ಮುಂದೆ ಬಂದು ಕೂತ್ಕೊಂಡ್ರು ವೇದಿಕೆ ಮೇಲೆಲ್ಲ, ಏನು ಅನ್ನಿಸ್ತು? ಅವ್ರೇನೋ ಬಂದಿದ್ದಲ್ರಿ, ಅವರೆಲ್ಲ ನಮ್ಮ ಅಣ್ಣ ಅವರೆಲ್ಲರೂ ನಮ್ಮ ಮನೆಯವ್ರ ಹೆಸರು ಅಲ್ಲೇ ಕೊಪ್ಪಳದಾಗ ನೋಡ್ರಿ ಸಿನಿಮಾ ನೋಡಿದ್ದಾರೆ. ಇವತ್ತು ಅವಾರ್ಡ್ ಎಲ್ಲ ಕೊಡ್ತಾ ಇದ್ರು ನಿನಗೆ, ಅವಾಗ ಅಪ್ಪ ಅಮ್ಮ ಎಲ್ಲ ಮುಂದೆ ಕೂತಿದ್ರು, ಅಣ್ಣ ಎಲ್ಲ ಮುಂದೆ ಕೂತಿದ್ರು. ಅವಾಗ ನಿಂಗೆ ಏನು ಅನ್ನಿಸ್ತಾ ಇತ್ತು? ನಮಗೆ ತುಂಬ ಖುಷಿ ಐತ್ರಿ. ನಮ್ಮ ಅಪ್ಪ ಅಮ್ಮ ಬಂದಿದ್ದಲ್ಲ, ನಮ್ಮ ಅಣ್ಣ ಇಬ್ಬರ ಬಂದಿದ್ರು. ಅವ್ರು ತುಂಬ ಖುಷಿ ಆಯ್ತಾರೆ, ನೋವಾಕತ್ತಿದ್ರು. ಸ್ಕೂಲಿಗೆಲ್ಲ ಮತ್ತೆ ಹೋಗಕ್ಕೆ ಶುರು ಮಾಡಿದ್ದೀರಾ? ಸ್ಕೂಲಲ್ಲೆಲ್ಲ ಟೀಚರ್ಗಳೆಲ್ಲ ಏನು ಅಂತಿದ್ದಾರೆ ನಿಮಗೆ? ನನಗೆ ನಮ್ಮ ಸರ್ ಏನೋ ಈ ಥರ ಮಾಡ್ತೀರ ಅಂತ ನಂಗೆ ಗೊತ್ತಿದ್ದಿಲ್ಲ ಕಣೋ. ಈ ಥರ ಮಾಡ್ತೀರಂದ್ರೆ ನಾವೇ ರಜೆ ಕೊಡ್ತಿದ್ದೆ ನನ್ನ ಸ್ವಂತ ಕಡೆಯಿಂದ. ಹಿಂಗೆ ಮಾಡ್ತೀರಂತ ನಾನಂತೂ ಶಾಕ್ ಆಗ್ಬಿಟ್ಟಿದ್ದೀನಿ. ಮಾಡಿರಿ, ಇನ್ನೊಂದು ಸತಿ ಎಲ್ಲ ಸಿನಿಮಾನ ನಾನೇ ರಜೆ ಕೊಡಿಸ್ತೀನಿ, ರಜೆ ಇದ್ದಾಗ ಮಾಡ್ರಿ ಅಂತಿದ್ರು. ನೀವು ಎಲ್ಲೇ ಹೋದ್ರೂ, ಯಾವುದೇ ಸಿನಿಮಾ ಕಾರ್ಯಕ್ರಮಕ್ಕೆ ಹೋಗಿ ಒಂದು ಮಾತು ಹೇಳ್ತಿದ್ರಿ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ, RCB. ಈ ಸಲ ಕಪ್ ಗೆದ್ದಾಯಿತು RCB. ಏನು ಹೇಳ್ತೀರಿ ಇವಾಗ? RCB ಕಪ್ಪು ಗೆದ್ದಾಯಿತು. 50 ದಿನ ನಮ್ಮದು ಕಪ್ ಬಂದೈತೆ ಕೈಗೆ. ಇನ್ನೂ 100 ದಿನ ಓಡ್ಬೇಕಂತ ಕೇಳ್ತೀವಿ. ನಿನಗೆ? ನಮಗೆ RCB ಕಪ್ಪು, ನಾವು RCB ಡೈಲಾಗ್ ಹೇಳಿ RCB ಕಪ್ ಗೆದ್ದು ನಮ್ಮದು ಪಪ್ಪಿ ಸಿನಿಮಾ 50 ದಿನ ಓಡಿ ನಮಗೆ ಕೈಯಾಗ ಕಪ್ ಬಂದೈತೆ. ಅವರಿಗೂ ಕಪ್ ಅಂತ, ನಿಮಗೂ ಕಪ್ ಅಂತ. ನೀವು ಹೇಳಿನೇ ಕಪ್ ತಂದು ಕೊಡ್ರಿ ಅವರಿಗೆ. ಕೊನೆಯದಾಗಿ ಏನು ಹೇಳ್ತೀರಾ ನಿಮ್ಮ ಸಿನಿಮಾ ನೋಡಿದವರಿಗೆ, ಮತ್ತೆ ನೋಡ್ಬೇಕು ಅಂದ್ಕೊಂಡವರಿಗೆ? ಎಲ್ಲರಿಗೂ ದಯವಿಟ್ಟು ನಮ್ಮ ಪಪ್ಪಿ ಸಿನಿಮಾ ಆಗಲೇ 50 ದಿನ ಓಡೈತಿ. ರಮ್ಯಾ ಮೇಡಮ್ಗೂ ಟ್ಯಾಂಕ್ಸು, ಶಿವರಾಜ್ ಕುಮಾರ್ ಸರ್ರು, ಧ್ರುವ ಸರ್ಜಾ ಸರ್ರು, ವಿನಯ್ ರಾಜ್ಕುಮಾರ್ ಸರ್ರು, ನವೀನ್ ಶಂಕರ್ ಸರ್ರು, ಯುವರಾಜ್ ಕುಮಾರ್ ಸರ್ಗೆ ಎಲ್ಲರಿಗೂ ಟ್ಯಾಂಕ್ಸ್ ರೀ. ಅವರೆಲ್ಲ ನಮ್ಮ ಪಿಕ್ಚರ್ ನೋಡಿದ್ಕೆ. ಮತ್ತು ಇನ್ನು ನಮ್ಮ ಪಪ್ಪಿ 2 ಬಂದ್ರೆ ಹಿಂಗೆ ನೋಡಿ ಹಿಂಗೆ ಗೆಲ್ಲಿಸ್ರಿ. ಮತ್ತು ನಿಮಗೂ ಟ್ಯಾಂಕ್ಸ್ ರೀ, ಎಲ್ಲ ಚಾನಲ್ಗೆಲ್ಲ ಹಾಕ್ಯಂದಿದ್ದಕ್ಕೆ. ಪಪ್ಪಿ 2ಗೆ ಏನು ಬಂದ್ರೆ ನೀವು ಹಾಕ್ಯಬೇಕ್ರಿ, ನಮ್ಗೆ ಸಪೋರ್ಟ್ ಮಾಡೋಕ್ರಿ. TV ಬರುತ್ತಂತೆ ಸಿನಿಮಾ, ಅಂದರೆ OTT ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ತೀವಿ? ಅವರು OTTಯಲ್ಲಿ ಈ ವಾರ ಬರ್ತೈತೆ ರೀ, TV-ಆಗ ಫೋನ್ನಾಗ. ಎಲ್ಲರೂ ನೋಡಿರಿ ಹೆಂಗೈತಂತಂದು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ನಿಮ್ಮಿಬ್ಬರ ಜೊತೆ ಮಾತಾಡಿದ್ದಕ್ಕೆ. ವೀಕ್ಷಕರ, ನಾನು ಮೊದಲೇ ಹೇಳಿದಾಗೆ ಒಂದು ಸಿನಿಮಾ ಗೆಲ್ಲೋದೇ ಕಷ್ಟ. ಅದರಲ್ಲಿ ಹೊಸಬರ ಸಿನಿಮಾ ಈ ಮಟ್ಟದ ಗೆಲುವು OTTಗೆ ಹತ್ತಿರದಲ್ಲಿ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಥಿಯೇಟ್ರ್ನಲ್ಲಿ ಹೋಗಿ ಸಿನಿಮಾ ನೋಡಿಲ್ಲ ಅಂದರೆ OTT ನೋಡಿ ಅವರಿಬ್ಬರ ಆ್ಯಕ್ಟಿಂಗ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದು ಸೌತ್ ಟಾಕೀಸ್. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸಂತೆ. ನನ್ನ ಜೊತೆ ನನ್ನ ಸ್ನೇಹಿತ ನಾಗೇಶ್ ಚಣನವರು. ನಮಸ್ಕಾರ.